ಕಿನ್ನಿಗೋಳಿಯ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಹಳೆ ವಿದ್ಯಾರ್ಥಿ ಸಂಘದ ಸಹಭಾಗಿತ್ವದಲ್ಲಿ ನೆರವೇರಿಸಲಾಯಿತು. ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿದ್ದ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ನಿಂಗಪ್ಪ ವಾಲಿ ಅವರು ಮಕ್ಕಳಿಗೆ ಗಿಡಗಳನ್ನು ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರಾಣಿ ಹಿಂಸೆ ಮಾಡಬಾರದು, ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಬೇಕು. ಹುಟ್ಟುಹಬ್ಬದಂದು ಒಂದೊಂದು ಗಿಡವನ್ನು ನೆಟ್ಟು ಪರಿಸರವನ್ನು ಉಳಿಸಿ ಬೆಳೆಸಬೇಕು ಎಂಬ ಸಂದೇಶವನ್ನು ಮಕ್ಕಳಿಗೆ ನೀಡಿದರು. ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ತಲಾ ಒಂದೊಂದರಂತೆ ಒಟ್ಟು 450 ಸಸಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೊಟೇರಿಯನ್ ಧನಂಜಯ ಪಿ ಶೆಟ್ಟಿಗಾರ್ ಅವರು ವಹಿಸಿದ್ರು. ಈ ಸಂದರ್ಭ ವೇದಿಕೆಯಲ್ಲಿ ಬೀಟ್ ಫಾರೆಸ್ಟರ್ ಮನೀಶ್ ಲಕ್ಷ್ಮಣ್, ಶಾಲಾ ಉಪಾಧ್ಯಕ್ಷರಾದ ವಿಲಿಯಂ ಸಿಕ್ವೆರಾ, ಖಜಾಂಚಿ ರೊಟೇರಿಯನ್ ಶರತ್ ಶೆಟ್ಟಿ ಹಾಗೂ ಶಾಲಾ ಆಡಳಿತ ಮಂಡಳಿಯ ಸದಸ್ಯರುಗಳಾದ ರೊಟೇರಿಯನ್ ಸಾಯಿನಾಥ್ ಶೆಟ್ಟಿ, ರೊಟೇರಿಯನ್ ಸತೀಶ್ ಚಂದ್ರ ಹೆಗ್ಡೆ, ಶೈಲ ಸಿಕ್ವೆರಾ, ಹರೀಶ್ ಶೆಟ್ಟಿ, ವಿಲಿಯಂ ಕಾರ್ಡೋಜಾ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ದೀಪು ಜೆ ಶೆಟ್ಟಿ, ಸಂಘದ ಉಪಾಧ್ಯಕ್ಷರಾದ ಜೋಯಲ್ ಡಿಸೋಜಾ ಹಾಗೂ ಸಂಘದ ಪದಾಧಿಕಾರಿಗಳಾದ ಸೌಚನ್ಯ ಡಿಎಸ್, ಸಂದೀಪ್ ಪ್ರಸಾದ್, ಸುಮಂತ್ ಶೆಟ್ಟಿ, ಶಶಾಂಕ್ ಮತ್ತಿತರರು ಉಪಸ್ಥಿತರಿದ್ದರು. ಮುಖ್ಯೋಪಾಧ್ಯಾಯಿನಿ ಸುನೀತಾ ಗುರುರಾಜ್ ಸ್ವಾಗತಿಸಿದ್ರು. ಮುಖ್ಯ ಅತಿಥಿಗಳ ಪರಿಚಯವನ್ನು ದೇವಕಿ ಅವರು ನೀಡಿದ್ರು. ಶಾಂತಾರ್ ಅವರು ವಂದನಾರ್ಪಣೆಗೈದ್ರು. ಪ್ರತಿಮಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಕಿನ್ನಿಗೋಳಿ.